ತರಬೇತಿ ಕೇಂದ್ರ ಶಿರಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ. 15ನೇ ವರ್ಷದ ಬೇಸಿಗೆ ರಜೆ ಶಿಬಿರ 2024 1ರಿಂದ 10ನೇ ತರಗತಿವರೆಗೆ ಗಣಿತ, ಇಂಗ್ಲಿಷ್, ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು. 4 ಮತ್ತು 5ನೇ ತರಗತಿಗಳಿಗೆ ನವೋದಯ, ಸೈನಿಕ್, ಆಳ್ವಾಜ್, ಮೊರಾರ್ಜಿ ತರಬೇತಿ ಕೊಡಲಾಗುವುದು. ಸೂಚನೆ: ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ, ಅಭ್ಯಾಸ ಕೌಶಲ್ಯ, ಸಂಸ್ಕಾರ ಶಿಬಿರ ನಡೆಸಲಾಗುವುದು. ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ. ಸಂದೀಪ್ ಸರ್. ಮೊಬೈಲ್ ಸಂಖ್ಯೆ 9632521581. ಸಂವಿಧಾನ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡುತ್ತಿರುವ ಸಂಸದ ಅನಂತಕುಮಾರ್ ಹೆಗಡೆ ಬಂಧಿಸಿ. ತಾಲೂಕಾ ದಲಿತ ಸಂಘರ್ಷ ಸಮಿತಿ ಆಗ್ರಹ. ಸಂವಿಧಾನದ ಕುರಿತು ಅವಹೇಳನಕಾರಿ ಹೇಳಿಕೆಯನ್ನು ನೀಡಿರುವ ಉತ್ತರ ಕನ್ನಡದ ಸಂಸದ ಅನಂತಕುಮಾರ್ ಹೆಗಡೆಯನ್ನು ದೇಶದ್ರೋಹದ ಕಾನೂನಿನಡಿ ಬಂಧಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾಗವಾಡ ತಾಲೂಕಾ ಘಟಕ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದೆ. ಸೋಮವಾರ ಮಾರ್ಚ್ 18ರಂದು ತಾಲೂಕಿನ ಅನೇಕ ದಲಿತ ಮುಖಂಡರು, ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಕಾಗವಾಡ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿ ಅನಂತಕುಮಾರ್ ಹೆಗಡೆ ಕುರಿತು ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿ ಶಿರಸ್ತೆದಾರರಾದ ಎಂಆರ್ ಪಾಟೀಲ್ ಮತ್ತು ಕಾಗವಾಡ ಪಿಎಸ್ಐ ಎಂಬಿ ಬಿರಾದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರಿಗೆ ಸಂವಿಧಾನ ವಿರೋಧಿ ಅನಂತಕುಮಾರ್ ಅವರಿಗೆ ಭಾರತ ದೇಶವನ್ನು ಬಿಟ್ಟು ಓಡಿಸಬೇಕು. ಅನಂತಕುಮಾರ್ ಅವರಿಗೆ ಈ ಸಮಯದಲ್ಲಿ ದಲಿತ ಮುಖಂಡರಾದ ಸಂಜಯ್ ತಳವಳ್ಕರ್ ಮಾತನಾಡಿ, ಸಂಸದ ಅನಂತಕುಮಾರ್ ಹೆಗಡೆ ಪದೇ ಪದೇ ಇದೇ ರೀತಿ ಹೇಳಿಕೆ ನೀಡಿ ಸಂವಿಧಾನ ಬದಲಾಯಿಸುವ ಕುರಿತು ಮಾತನಾಡುತ್ತಿದ್ದಾರೆ. ಅಂತವರ ವಿರುದ್ಧ ಬಿಜೆಪಿ ಪಕ್ಷ ಮೌನ ವಹಿಸಿ ಅವರ ಹೇಳಿಕೆಗೆ ಸಮ್ಮತಿ ನೀಡಿದಂತೆ ವರ್ತಿಸುತ್ತಿದೆ. ಕೂಡಲೇ ಅವರನ್ನು ದೇಶದ್ರೋಹದ ಕಾನೂನಿನಡಿ ಬಂಧಿಸಬೇಕು ಎಂದು ಆಗ್ರಹಿಸಿದ್ದಾರೆ. ದೇಶದ್ರೋಹಿ ಹೇಳಿಕೆಯನ್ನು ನೀಡಿದಂತ ಸುಮಾರವಾಗಿ ಒಂದು 30 ವರ್ಷ ಕಾಲದ ರಾಜ್ಯದ ಆಡಳಿತವನ್ನು ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಪ್ರಕಾರ ಸಂಸತ್ ಸದಸ್ಯರಾಗಿ ಯಾವ ಪಾರ್ಲಿಮೆಂಟ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನದ ಅನೇಕ ಪರಿಚ್ಛೇದಗಳನ್ನು 354 ಪರಿಚ್ಛೇದಗಳನ್ನು ಎಲ್ಲ ಸೆಕ್ಷನ್ಗಳನ್ನು ಎಲ್ಲರ ಮುಂದೆ ಹೇಳಿಕೊಂಡು ಪ್ರತಿಯೊಂದು ಸೆಕ್ಷನ್ದಲ್ಲಿ ಚರ್ಚೆ ಆಗಿ ಈ ಸಂವಿಧಾನವನ್ನು ಈ ರಾಷ್ಟ್ರಕ್ಕೆ ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ರಾಜಕೀಯ ಬೇಳೆಯನ್ನು ಬೇಯಿಸೋದಕ್ಕಾಗಿ ಮೂರ್ಖತನದ ಹೇಳಿಕೆಯನ್ನು ಈ ದೇಶದಲ್ಲಿ ನೀಡ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನು ಮೊದಲ ದಲಿತ ಸಂಘರ್ಷ ಸಮಿತಿ ಅತ್ಯಂತ ಪ್ರಬಲವಾಗಿ ಮತ್ತು ಕಾಗವಾಡ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ದಲಿತ ನಾಯಕರ ಪರವಾಗಿ ನಾವು ಇದನ್ನು ಖಂಡಿಸ್ತೀವಿ. ಈ RSSದವರು ಮತ್ತು BJPದವರು ಕೂಡಿಕೊಂಡು ಈ ಬಲಿಷ್ಠವಾದಂಥ ನೀವೆಲ್ಲರೂ ನಾವು ಸುಮ್ಮನೆ ನರೇಂದ್ರ ಮೋದಿ ಇದು ನರೇಂದ್ರ ಮೋದಿ ಇದು ಒಂದು ಮುಖವಾಡ ಐತಿ, ಇದೊಂದು ಚೇರ ಐತಿ, ಅಲ್ಲಿ ಏನು ಸ್ಟೇಟ್ಮೆಂಟ್ ಬರ್ತೈತಿ ಅಲ್ಲಿ ಎಲ್ಲ ತಯಾರಾಗಿ ಬಂದಿರ್ತೈತಿ, ಅದನ್ನು ಮಾತಾಡೋದು ಜನರ ದಿಶಾಭೂಲ್ ಮಾಡ್ತಕ್ಕಂಥ ಕೆಲಸವನ್ನು ಈ ದೇಶದಲ್ಲಿ ಮಾಡ್ತಾ ಇದ್ದಾರೆ. ಅದರ ಒಂದನ್ನು ನೆನಪದಲ್ಲಿ ಇಟ್ಕೋಬೇಕು. ಈ ಭಾರತ ದೇಶದ ಸಂವಿಧಾನಕ್ಕೆ ಕೈ ಹಚ್ಚತಕ್ಕಂಥ ಕೆಲಸವನ್ನಾದ್ರೆ ರಕ್ತಪಾತ ಆಗ್ತಕ್ಕಂಥ ದಿನಗಳೇನು ದೂರಿಲ್ಲ ಅಂತಕ್ಕಂಥ ಅನಿಸಿಕೆ ವಿಚಾರದಲ್ಲಿ ನಮ್ಗೆ ಅನಿಸ್ತಾ ಇದೆ. ಅದಕ್ಕಾಗಿ ಅನಂತಕುಮಾರ್ ಹೆಗಡೆ ಇದೇನು ಮೂರ್ಖತನದನ್ನ ಹೇಳಿಕೆ ಈಗಿಂದೇನು ಹೇಳಿಕೆ ಅಲ್ಲ, ಅನೇಕ ಸಲ ಎಲೆಕ್ಷನ್ ಬಂದಾಗ ಮನುಷ್ಯ ಎದ್ದು ಬಂದು ಇಂಥ ಒಂದು ಫಾಜಿಲ್ ಹೇಳಿಕೆಗಳನ್ನು ಈ ದೇಶದಲ್ಲಿ ಕೊಡ್ಲಾಕತ್ತಾನ. ಬಟ್ ಅವ್ರಿಗೆ ಗೊತ್ತಿಲ್ಲ, ಕಟಕ್ ಹಿಡ್ಕೊಂಡು ಕಟಕ್ವರೆಗೆ, ಕಾಶ್ಮೀರ ಹಿಡ್ಕೊಂಡು ಕನ್ಯಾಕುಮಾರಿವರೆಗೆ ಈ ದೇಶದಲ್ಲಿ 4000 ಭಾಷೆಗಳನ್ನು ಮಾತಾಡ್ತಾರೆ. 18 ಭಾಷೆಗೆ ಸಂವಿಧಾನದಲ್ಲಿ ಪ್ರಾತಿನಿಧ್ಯನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಭಾಷೆಗಳ ಜಾತಿ ಮತ ಪಂಥಗಳ ಇದ್ದರೂ ಕೂಡ ಈ ದೇಶ ಒಂದು ಸುಂದರ ಶಾಂತಿಯ ತೋಟದಂಗೆ ಇವತ್ತು ನಾವು ಕಾರಣೀಭೂತ ಯಾವುದಾದ್ರೂ ಇದ್ರೆ ಅದು ಭಾರತೀಯ ಸಂವಿಧಾನ ಅಂತಕ್ಕಂಥ ಮಾತನ್ನು ನಾವು ಅತ್ಯಂತ ಸ್ವಾಭಿಮಾನದಿಂದ ಇಲ್ಲಿ ಹೇಳಬೇಕಾಗ್ತದೆ. ಆದರೆ ಇತ್ತೀಚಿನ ದಿನಮಾನದಲ್ಲಿ ಈ ರಾಜಕೀಯ ಕಾರಣಕ್ಕಾಗಿ ಸಂವಿಧಾನವನ್ನು ವಿದ್ರೂಪಗೊಳಿಸ್ತಕ್ಕಂಥ ಕೆಲಸವನ್ನು ಕೆಲವೊಂದು ಜನರ
ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಶಾಂತ ರೀತಿಯಿಂದ ಮಾಡಲಾಗುತ್ತಿದ್ದಾರೆ. ಈ ಅನಂತ ಕುಮಾರ್ ಎಲ್ಲ ಎಲ್ಲಿಯವರೆಗೆ ಸೂರ್ಯ ಚಂದ್ರ ಅನಂತವಾಗಿದಾರಲ್ಲ ಅಲ್ಲಿವರೆಗೆ ಈ ಸಂವಿಧಾನ ಅನಂತವಾಗಿ ಇರೋದೈತಿ. ಇಂಥವ್ರು ಬಂದ ನಂತರ ನಾವೇನು ಅನ್ಸ್ಬೇಕಲ್ಲ, ಆದ್ರೂ ಕೂಡ ಸಮಾಜದಲ್ಲಿ ಕಲುಷಿತ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವರಿಗೆ, ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ಹೆಗಡೆ ಅವರ ಮೇಲೆ ಕಾನೂನು ಪ್ರಕಾರ ಕ್ರಮ ಆಗಬೇಕಂತಕ್ಕಂಥ ನಮ್ಮ ಬೇಡಿಕೆ ಐತಿ. ಅದಕ್ಕಾಗಿ ಮಾನ್ಯ ತಹಶೀಲ್ದಾರ್ ಮುಖಾಂತರ, ಮಾನ್ಯ ಸಬ್ ಇನ್ಸ್ಪೆಕ್ಟರ್ ಬಿರಾದಾರ್ ಪಾಟೀಲ್ ಅವ್ರ ಮುಖಾಂತರ ಈ ಮನವಿಯನ್ನು ನಾವು ಕೊಡಾಡಿದ್ವಿ. ಆ ಮನವಿಯನ್ನು ನಮ್ಮ ಕಾಗವಾಡ ತಾಲೂಕಿನ ಸಂಚಾಲಕರಾದಂಥ ಸಚಿನ್ ಪೂಜಾರಿ ಅವರಿಗೆ ಮನವಿಯನ್ನು ಓದಿ ಈ ಮನವಿಯನ್ನು ಸರ್ಕಾರಕ್ಕೆ ಅರ್ಪಿಸಬೇಕಂತೇಳಿ ಅವರಲ್ಲಿ ಕೇಳ್ಕೊತಾರೆ. ಈ ಸಮಯದಲ್ಲಿ ದಲಿತ ಮುಖಂಡರಾದ ಸಂಜಯ್ ತಳವಳ್ಕರ್, ಸಚಿನ್ ಪೂಜಾರಿ, ಈಶ್ವರ್ ಕಾಂಬ್ಳೆ, ರವಿ ಕಾಂಬ್ಳೆ, ಪ್ರಕಾಶ್ ಕಾಂಬ್ಳೆ, ರಾಜು ಪವಾರ್, ರವಿ ಕುರ್ನಿ, ವೆಂಕಟೇಶ್ ಕಾಂಬ್ಳೆ, ವಿಶಾಲ್ ಧುಂಡಾರೆ, ಜನಾರ್ದನ್ ಧುಂಡಾರೆ, ಮಂಜು ಕಾಂಬ್ಳೆ, ಜೈಪಾಲ್ ಬಡಗೇರ್, ಪರಶುರಾಮ್ ಕಾಂಬ್ಳೆ, ಪ್ರಿಯಾ ಕಾಂಬ್ಳೆ, ರವಿ ಕಾಂಬ್ಳೆ, ಕಾರ್ತಿಕ್ ನಾಯಿಕ್, ಬಾಳಕೃಷ್ಣ ಭಜಂತ್ರಿ, ಅಶೋಕ್ ಕಾಂಬ್ಳೆ ಸೇರಿದಂತೆ ದಲಿತ ಸಂಘರ್ಷ ಸಮಿತಿಯ ಕಾಗವಾಡ ತಾಲೂಕಾ ಘಟಕದ ಸದಸ್ಯರು, ದಲಿತ ಮುಖಂಡರು ಉಪಸ್ಥಿತರಿದ್ದರು. ಬಂದಿರುವುದೇ ಅಧಿಕಾರಕ್ಕೆ ಈ ಸಂವಿಧಾನವನ್ನು ಬದಲಿಸುವುದಕ್ಕೆ ಈ ರೀತಿ ಹಲವು ಬಾರಿ ಹೇಳಿಕೆಯನ್ನು ನೀಡಿದ್ದು ಇರುತ್ತದೆ. ಪ್ರಪಂಚದಲ್ಲಿ ಅತಿ ದೊಡ್ಡ ಬೃಹತ್ ಹಾಗೂ ಲಿಖಿತ ಸಂವಿಧಾನವು ಮತ್ತು ಪ್ರಜಾಪ್ರಭುತ್ವ ದೇಶ ನಮ್ಮದಾಗಿದ್ದು, ದಿನದಿಂದ ದಿನಕ್ಕೆ ಇಡೀ ಪ್ರಪಂಚವೇ ನಮ್ಮ ಭಾರತ ಸಂವಿಧಾನ ಬಗ್ಗೆ ಹೋಗುತ್ತಿರುವಾಗ ಈ ದೇಶದಲ್ಲಿ ಇದ್ದುಕೊಂಡು ಸಂವಿಧಾನ ಅಡಿಯಲ್ಲಿ ಈ ಬಿಜೆಪಿ ಇವರು ರಾಜಕೀಯ ಮಾಡಿ ಸಂವಿಧಾನದಿಂದಲೇ ಅಧಿಕಾರಕ್ಕೆ ಹಿಡಿದು ಸಂವಿಧಾನವನ್ನೇ ನಾವು ಬದಲಿಸಲಿಕ್ಕೆ ಬಂದಿದ್ದೇವೆ ಎಂದು ಮತ್ತು ಈ ಬಾರಿ 400ಕ್ಕಿಂತ ಹೆಚ್ಚು ಸಂಸತ್ತಿನ ಸದಸ್ಯರನ್ನು ಆಯ್ಕೆ ಮಾಡಬೇಕು ಮತ್ತು ಸಂವಿಧಾನವನ್ನು ಬದಲಿಸಬೇಕೆಂದು ಹೇಳಿಕೆ ನೀಡಿರುತ್ತಾರೆ. ಆದ ಕಾರಣ ಈ ವ್ಯಕ್ತಿ ಮೇಲೆ ದ ಪ್ರೊವಿಷನ್ ಆಫ್ ಇನ್ಸ್ಟ್ರೂಮೆಂಟ್ ಆಫ್ ನ್ಯಾಷನಲ್ ಹುನ್ನರ್ ಆ್ಯಕ್ಟ್ 1971 ಅಡಿಯಲ್ಲಿ ಮತ್ತು ಇಂಡಿಯನ್ ಪೆನಲ್ ಕೋಡ್ 1860 ಸೆಕ್ಷನ್ 124A ದೇಶದ್ರೋಹ ಕಲಂ 504 ಏಕದ್ವೇಷದಿಂದ ಸಾರ್ವಜನಿಕ ಶಾಂತಿ ಕದಡುವ ಪ್ರಯತ್ನ ಮತ್ತು ಕಲಂ 34 ಅಡಿಯ ಈ ವ್ಯಕ್ತಿಯನ್ನು ಬಂಧಿಸಿ ಕಠಿಣ ಕಾರ್ಯಾಗಾರ ಶಿಕ್ಷೆಯನ್ನು ವಿಧಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯು ಆಗ್ರಹಿಸುತ್ತದೆ. ಧನ್ಯವಾದಗಳು. ವತಿಯಿಂದ ಎಲ್ಲ ಸಮಾಜದ ಮುಖಂಡರು, ದಲಿತ ಸಂಘದ ಮುಖಂಡರು ಮತ್ತು ಅಧ್ಯಕ್ಷರು ಮತ್ತು ಸಂಚಾಲಕರು ಇವತ್ತು ನಮ್ಮ ಮಾನ್ಯ ತಹಶೀಲ್ದಾರ್ ಸಾಹೇಬರ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಕಳಿಸಿಕೊಡುವಂಥ ತಾವು ಏನು ಈಗಾಗಲೇ ನೀವು ಲಿಖಿತವಾಗಿ ನೀವು ಹೇಳಿದ್ದೀರಿ, ಈ ಮನವಿಯನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ನಾನು ಸರ್ಕಾರಕ್ಕೆ ಕಳಿಸಿಕೊಡುವಂಥ ವ್ಯವಸ್ಥೆ ಮಾಡಿ. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ.